ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರಿಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಯಪ್ಪಪ್ಪ, ಈ ಕಿವಿಯಿಂದ ನಾ ಕೇಳಲಾರೆ ಕಿವಿಗೆ ಫಿನೈಲ್ ಹಾಕೊಂಡೇ ತೊಳ್ಕೊಬೇಕನ್ನಿಸ್ತೈತಿ. ಛೇ, ಇದು ಯಾವ ಸೀಮೆ ರಾಜಕೀಯ ಅಂತೀನಿ. ಯಾವ ವಿಷಯ ಅಂತ ಗೊತ್ತಾಯ್ತಿಲ್ಲ? ನಿಮ್ಗೆಲ್ಲ ಗೊತ್ತದ ಅಂತ ಅನ್ಕೋತೀನಿ ನಾನು. ಒಂದ್ ಕಡೆ ಸಿಂಹ, ಮತ್ತೊಂದ್ ಕಡೆ ಮುಳ್ಳ ಹಂದಿ. ನಾಲ್ರಪ್ಪ ಅಂದಿದ್ ಹಂಗ. ಅದೇ ಮುಳ್ಳ ಹಂದಿ ಅಂತ ಪ್ರತಾಪ್ ಸಿಂಹ ಅವ್ರು ಹೇಳಿದ್ರಲ್ಲ, ಅದಕ್ಕೆ ನೆನಪು ಮಾಡಿದೆ ಅಷ್ಟೇ. ನನಗೆ ಈ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರನ್ನ ನೋಡಿದ್ರೆ ಹೆಂಗ ಅನಿಸ್ತದ ಗೊತ್ತಾ? ಥೇಟ್ ಅರ್ಜುನ ಮತ್ತು ದುರ್ಯೋಧನ ನೆನಪಾಗ್ತಾರ ನೋಡ್ರಿ. ಯಾಕಂತ ಕೇಳಿದ್ರೆ ನೋಡ್ರಿ, ಈಗ ಅರ್ಜುನ ಮತ್ತು ದುರ್ಯೋಧನ ಇಬ್ರುನು ದ್ರೋಣಾಚಾರ್ಯರ ಶಿಷ್ಯರೇ. ಆದ್ರ ಇಬ್ಬರನ್ಯಾಗೂ ವ್ಯತ್ಯಾಸ ಎಷ್ಟೈತ್ ನೋಡ್ರಿ. ಹಂಗೆ ಇಲ್ಲಿನೂ ಅಷ್ಟೇ ನೋಡ್ರಿ. ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರು ಇಬ್ರೂನು ವಿಶ್ವೇಶ್ವರ ಭಟ್ಟರ ಗರಡಿನಾಗೆ ಬೆಳೆದು ಬಂದವ್ರು. ಆದ್ರ ಪಕ್ಷ ಸಿದ್ಧಾಂತ ಬೇರೆ ಬೇರೆ. ಪ್ರತಾಪ್ ಸಿಂಹ ಅರ್ಜುನ ಆದ್ರ ಮತ್ತೊಬ್ರು ದುರ್ಯೋಧನ. ಏನೋ ರಾಜಕೀಯ ಸೈದ್ಧಾಂತಿಕ ಭಿನ್ನ ಅಭಿಪ್ರಾಯ ಇರ್ತೈತೆ ಅಂತ ಹೇಳಿ ಇಷ್ಟು ದಿನ ಸುಮ್ಮನಿದ್ರ ಈಗ ತೀರಾ ಇದು ಮಿತಿ ಮೀರಿ ಹೋಗ್ಬಿಟ್ಟದ. ವೈಯಕ್ತಿಕ ಟಾರ್ಗೆಟ್ ಆಯ್ತು. ಈಗ ಮನಿ ಹೆಣ್ಮಕ್ಳನ್ನ ಸಹಿತ ಬೀದಿ ಕರ್ಕೊಂಡು ಬಂದು ನಿಂದ್ರಿಸ್ಬಿಟ್ಟ. ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗುತ್ತೆ. ಪ್ರದೀಪ್ ಈಶ್ವರನಂತವರಿಗೆ ಇದು ಅರ್ಥ ಆಗಲ್ಲ. ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆ ಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ, ಬಿಡು. ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ, ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಇವತ್ತೇನೋ ಹೇಳಿದ್ದಾರೆ, ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ಲಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯಾ ಅಂತ. ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಡ್ತಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು, ನಮ್ದು ಸಂಪ್ರದಾಯ ಕುಟುಂಬ. ಮತ್ತೆ ಇನ್ನೇನೋ ಹೇಳಿದೆ, ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು. ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನು ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು. ನೀನು ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೆಯಾ? ಏನು ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ, ಆ ಕಥೆಯಲ್ಲಿ ಮುಳ್ಳಂದಿ ನೀನು. ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ನೀನೇನು ತ್ರಿಪುರ ಸುಂದರ ನೀನು. ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ಗೆ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ. ಮುಳ್ಳಂದಿ ನೀನಾ ನಾನಾ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇದನ್ನ ಕೇಳಿದ್ಮೇಲೆ ನನಗನ್ಸ್ಲಿಕ್ಕತ್ತದ, ಅವತ್ತು ದ್ರೋಣಾಚಾರ್ಯರು ಏಕಲವ್ಯನ ಕೈ ಬೆರಳನ್ನ ಗುರುದಕ್ಷಿಣೆಯಾಗಿ ಕೇಳ್ದಂಗೆನೆ ಇವತ್ತು ವಿಶ್ವೇಶ್ವರ ಭಟ್ರು ಪ್ರದೀಪ್ ಈಶ್ವರ್ ಅವರ ನಾಲ್ಗೆ ಕೇಳಿದ್ರ ಚಂದ ಇರ್ತಿತ್ತೇನೋ. ಹೌದಿಲ್ಲ ಹೇಳ್ರಿ? ಪ್ರದೀಪ್ ಈಶ್ವರ್ ಅವರಿಗೆ ಅರ್ಜೆಂಟ್ ಆಗಿ ಮಂತ್ರಿಗಿರಿ ಬೇಕಾದಂಗ್ ಕಾಣ್ತೈತಿ. ಒಟ್ಟನ್ಯಾಗ ಸಿದ್ದರಾಮಯ್ಯ ಸಾಹೇಬ್ರು, ಖರ್ಗೆ ಸಾಹೇಬ್ರು ಒಂದು ಬಕೆಟ್ ಅಲ್ರಪ್ಪ, ದೊಡ್ಡ ಹಂಡೆನೆ ಹಿಡಿಲಿಕತ್ತಾರ. ಅದು ಬಿಡ್ರಿ ನೀವೀಗ. ಪ್ರದೀಪ್ ಈಶ್ವರ್ ಅವರಿಗೆ ಮೋಸ್ಟ್ಲಿ ಆ ಪ್ರಿಯಾಂಕ ಖರ್ಗೆ ಅವರೇ ಟ್ರೈನಿಂಗ್ ಕೊಟ್ಟಾರ ಹೆಂಗಂತ. ಕೆಲಸ ಒಂದು ಮಾಡಿಲ್ಲ ಅಂದ್ರೂ ನಡೀತದೋ ಮಾರಯ್ಯ, ಪರವಾಗಿಲ್ಲ, ಹೆಂಗಾರ ನಡಿತೈತಿ. ಆದ್ರೆ ಹಿಂಗ ಮೀಡಿಯಾ ಮುಂದೆ ಅವಾಗ ನಿಂತ್ಕೊಂಡು ಬಿಡ್ಬೇಕು, ಹಂಗ ರೀಲ್ ಬಿಡ್ಬೇಕು, ಡೈಲಾಗ್ ಬಿಡ್ಬೇಕು ಅಂತ ಹೇಳಿರ್ಬೇಕು. ಅದನ್ನ ಫಾಲೋ ಮಾಡ್ಲಿಕ್ಕತ್ತಾರ ನೋಡ್ರಿ. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಅವರ ನಡುವ ಬಹಳ ದಿನದಿಂದ ಇದು ನಡಿಲಿಕತ್ತಿತ್ತು. ಅದೇನ್ ಹೊಸ ವಿಷಯ ಅಲ್ಲ.
ಇಬ್ರು ವಿಶ್ವೇಶ್ವರ ಭಟ್ಟರ ಶಿಷ್ಯರೇ ಆಗಿರೋದ್ರಿಂದ ಎಲ್ಲರಿಗೂ ಭಟ್ಟರಿಗೆ ಸಹಿತ ಕೇಳಲಿಕ್ಕತ್ತಿದ್ರಂತ. ಕಡಿಕ ಭಟ್ಟರು ಇಬ್ರೂ ಶಿಷ್ಯಂದರ ನಡುವಿನ ಯುದ್ಧಕ್ಕ ಕದನ ವಿರಾಮ ಹಾಕ್ಲಿಕ್ಕೆ ಬಂದಂಗ್ ಕಾಣ್ಲಿಕ್ಕತ್ತದ. ಭಟ್ರು ಇಬ್ಬರ ಬಗ್ಗೆನೂ ಒಂದು ಟ್ವೀಟ್ ಮಾಡ್ಯಾರ. ಏನಂತ ಹೇಳ್ಯಾರ ಓದ್ತೀನಿ, ಕೇಳ್ರಿ ಒಂದ್ಸಲ. ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನನಗೆ ಅತ್ಯಾಪ್ತರು. ಅವರಿಬ್ಬರು ರಾಜಕೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ವಿಷಯ ಬಿಟ್ಟು ವೈಯಕ್ತಿಕವಾಗಿ ಪರಸ್ಪರ ನಿಂದಿಸಿಕೊಳ್ಳುವುದನ್ನು ನೋಡಿ ನಾನು ಕುಬ್ಜನಾಗಿ ಹೋಗಿದ್ದೇನೆ. ಭಟ್ರೆ, ನಿಮ್ಮ ಶಿಷ್ಯರು ಬೀದಿ ಜಗಳವಾಡುವುದನ್ನು ನೋಡಿ ಸುಮ್ಮನಿದ್ದೀರಲ್ಲ ಎಂದು ಬೀದಿಯಲ್ಲಿ ಹೋಗುವವರು ನನ್ನನ್ನು ಪ್ರಶ್ನಿಸುವಂತಾಗಿದೆ. ನೋಡ್ರಿ ಪಾಪಿ, ಎಂಥ ಸ್ಥಿತಿ ಬಂದಿರ್ಬೇಕು ಗುರುಗಳಿಗೆ. ಇಷ್ಟು ದಿನಗಳ ಕಾಲ ನಾನು ಅವರ ರಾಜಕೀಯ ನಿಲುವು ಒಲವುಗಳ ಬಗ್ಗೆ ಏನನ್ನೂ ಹೇಳದೆ ಅಂತರ ಕಾಯ್ದುಕೊಂಡಿದ್ದೆ. ಅವರವರ ರಾಜಕೀಯ ಅವರವರಿಗೆ ಅಂತ ಸುಮ್ಮನೆ ಇದ್ದೆ. ಅದು ನನಗೆ ಸಂಬಂಧಪಡದ ವಿಷಯ ಕೂಡ. ಆದ್ರೆ ಬರುತ್ತಾ ಇಬ್ಬರು ವೈಯಕ್ತಿಕ ನಿಂದನೆಯಲ್ಲಿ ತೊಡಗಿ ಹಳಿ ತಪ್ಪುತ್ತಿದ್ದಾರೆ ಅನಿಸಲಾರಂಭಿಸಿತು. ನನಗೆ ಇಬ್ಬರೂ ಬೇಕಾದವರೇ. ನಾನು ಇಬ್ಬರ ಶ್ರೇಯಸ್ಸನ್ನು ಬಯಸುವವನು. ಇಬ್ಬರೂ ಶರಂಪರ ಜಗಳವಾಡುವುದನ್ನು ನೋಡಿ ಸುಮ್ಮನಿದ್ದರೆ ನಾನು ನೈತಿಕ ಹೊಣೆಗಾರಿಕೆಯಿಂದ ವಿಮುಖನಾಗುತ್ತಿದ್ದೇನೆ ಎಂದು 2 ದಿನಗಳಿಂದ ನನಗೆ ಬಲವಾಗಿ ಅನಿಸುತ್ತಿದೆ. ಇಬ್ಬರಲ್ಲೂ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಇಬ್ಬರು ರಾಜಕೀಯ ಮತ್ತು ಜನಪರ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ವಾದ ಸಂವಾದ ಮಾಡಿ ಒಳ್ಳೆಯದೇ. ದಯವಿಟ್ಟು ನಿಮ್ಮ ಜಗಳದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಎಳೆಯಬೇಡಿ. ಅಂದ್ರೆ ನಿಮ್ಮ ವೈಯಕ್ತಿಕ ಮತ್ತು ತೀರಾ ಕ್ಷುಲ್ಲಕ ವಿಷಯಗಳನ್ನು ಪ್ರಸ್ತಾಪಿಸಿ ಕಿತ್ತಾಡಬೇಡಿ. ಇಬ್ಬರು ಯುವ ನಾಯಕರಾಗಿ ಈಗಾಗಲೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದೀರಿ, ಭರವಸೆ ಮೂಡಿಸಿದ್ದೀರಿ. ಆ ಕುರಿತು ನನಗೆ ನಿಮ್ಮಿಬ್ಬರ ಬಗ್ಗೆ ಅತೀವ ಅಭಿಮಾನವಿದೆ. ನಿಮ್ಮಿಬ್ಬರಿಗೂ ಸುದೀರ್ಘವಾದ ರಾಜಕೀಯ ಜೀವನವಿದೆ, ಇನ್ನು ಉತ್ತಮ ಭವಿಷ್ಯವಿದೆ. ಜನರ ನಿರೀಕ್ಷೆಯು ನಿಮ್ಮಿಬ್ಬರ ಮೇಲೆ ಜಾಸ್ತಿ ಇದೆ. ಒಮ್ಮೆ ಸಮಾಧಾನದಿಂದ ನೀವು ನಡೆದು ಬಂದ ದಾರಿಯನ್ನ ಹಿಂತಿರುಗಿ ನೋಡಿ. ಈ ನಿಂದನೆಯನ್ನ ಇಲ್ಲಿಗೆ ನಿಲ್ಲಿಸಿ. ಸಾಕು, ಎನಫ್. ದೊಡ್ಡವರ ಮಾತಿಗರೆ ಬೆಲೆ ಕೊಟ್ಟು ಸ್ವಲ್ಪ ಸೈಲೆಂಟ್ ಆಗ್ರಪ್ಪ. ಈಗರೆ ವೈಯಕ್ತಿಕ ತೇಜೋವಧೆ ಬಿಟ್ಟು ಅದೇನ್ ಕಡ್ದು ಕಟ್ಟಿ ಹಾಕಿರಂತ ಹೇಳ್ರಿ, ಮಾತಾಡ್ರಿ. ಯಾರು ಬೇಡಂದ್ರು? ಹಂಗ ಹೇಳಿದ್ರ ಪ್ರಿಯಾಂಕ್ ಖರ್ಗೆ ಅವರು ಅದೇನೋ ಒಂದಷ್ಟ್ರಾಗ ನಮ್ಮ ಕಲಬುರ್ಗಿ ನಂಬರ್ 1 ಅಂತ ಹೇಳಿಕತ್ತಾರ. ಪ್ರತಾಪ್ ಸಿಂಹ ಅವರನ್ನ ಕೆಣಕಿಕೊಂಡು ಬಂದಿದ್ದಲ್ದೆ ಕರ್ನಾಟಕ ಅದ್ಯಾವ್ದ್ರಾಗ ನಂಬರ್ 1 ಅಂತ ಟ್ವೀಟ್ ಮಾಡ್ಯಾರ ನೋಡ್ರಿ. ಪ್ರಿಯಾಂಕ್ ಖರ್ಗೆ ಅವ್ರಿ ಅದ್ ಯಾವ ಮಾರಿ ಇಟ್ಕೊಂಡು ಇಂಥ ಟ್ವೀಟ್ ಮಾಡ್ಲಿಕತ್ತಿರೋ ಏನೋ ದೇವರಿಗೆ ಗೊತ್ತು ನೋಡ್ರಿ. ಅಲ್ರಿ, ಮಂದಿ ಏನು ಮೂರ್ಖ ಅಂತ ತಿಳ್ಕೊಂಡ್ರಿ ನೀವು ಹಿಂಗ್ ಹೇಳಿದ್ರ ನಂಬಲಿಕ್ಕ? ಪ್ರತಾಪ್ ಸಿಂಹ ಅವರು ಏನ್ ಕೆಲಸ ಮಾಡ್ಯಾರ ಅನ್ನೋದನ್ನ ಇಡೀ ದೇಶ ನೋಡೈತಿ, ಮೈಸೂರು ಕಂಡೈತಿ, ಸಾಕ್ಷಿ ಆಗೈತಿ. ಆದ್ರ ನೀವ್ ಏನ್ ಕಡದ ಕಟ್ಟಿ ಹಾಕಿರಂತ ನೀವೇ ಸ್ವತಃ ಹೇಳ್ಕೊಂಡ್ರು ಮಂದಿ ನಂಬಲ್ಲ. ಇದು ನಿಮ್ ಪರಿಸ್ಥಿತಿ. ಎಲ್ಲದ್ರಾಗೂ ಕಲಬುರ್ಗಿಯನ್ನ ಲಾಸ್ಟ್ ಇಂದ ಫಸ್ಟ್ ಇಟ್ಟು ಇಷ್ಟೊಂದು ಟ್ವೀಟ್ ಮಾಡ್ಯಾರ. ಅದ್ ಯಾರೋ ಸರಿಯಾಗಿ ಹೆಸರಿಟ್ಟಾರ ಬಿಡ್ರಿ, ಟ್ವೀಟಾಸುರ ಅಂತ ಹೇಳಿ. ಖರೆ ಅದ ಬಿಡ್ರಿ. ಹೌದು ಪ್ರಿಯಾಂಕಾ ಖರ್ಗೆ ಅವ್ರೆ, ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕ ಪೊಸಿಷನ್ಯಾಗೆ ಇರ್ಬೇಕಾ? ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವ್ರನ್ನ ಪ್ರಶ್ನೆ ಮಾಡಬಾರ್ದ ಯಾರೂನು? ಹಂಗಾದ್ರ ಇದೆಂಥ ವಿಚಿತ್ರ ಅಂತೀನಿ. ಇನ್ನು ಪ್ರತಾಪ ತನ್ನ ಸ್ವಂತ ಬಲದಿಂದ ಬರವಣಿಗೆಯಿಂದ ಬೆಳೆದಂಥ ವ್ಯಕ್ತಿ. ನಿಮ್ಮ ಸಾಧನೆ ಏನಂತ ಹೇಳಬಹುದಾ? ಸ್ವಲ್ಪ ಕುಟುಂಬ ರಾಜಕಾರಣ ಮಾಡ್ಕೊಂಡು ಅಪ್ಪನ ಹೆಸರಿನ್ಯಾಗ ರಾಜಕೀಯಕ್ಕೆ ಬಂದವರು ಇಷ್ಟೆಲ್ಲಾ ಮಾತಾಡ್ತಾರ ನೋಡ್ರಿ. ಸುಮ್ಮನ ಹೆಂಗೈತೆ ಅಂತೀನಿ. ವಿಚಿತ್ರದ ಬಿಡ್ರಿ ಕಾಲ. ಇವ್ರಿಗೆಲ್ಲ ನಮ್ಮಂಥವ್ರು ಮಾತಿಯಲ್ಲಿ ಹತ್ಬೇಕು ಹೇಳ್ರಿ. ರಂಗಣ್ಣ ಸರ್ ಅವರೇ ಕರೆಕ್ಟ್ರಪ್ಪ. ಏನೂ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಇರುವುದಿಲ್ಲಲ್ಲ, ಅವಾಗಿಂಥ ಸರ್ಕಸ್ ವಿವಾದ ತಂದ್ಕೊಂಡು ಮಂದಿನ ಯಾಮಾರಿಸ್ಲಿಕ್ಕೆ ನೋಡ್ತಾರ ಅಷ್ಟೇ. ಅಧಿಕಾರ ಹಂಚಿಕೆ ಆಗುತ್ತೆ ಎಂಬ ಪದ ಬಂದಾಗ ನಾನು ಇದನ್ನು ಹೇಳಿದ್ದೆ. ಆ ಸಮಯ ಬಂದಾಗ 6 ತಿಂಗಳ ಕಾಲ ಏನೂ ಕೆಲಸ ಆಗಲ್ಲ, ನೋಡ್ತಾ ಇರಿ ಅಂತ ನಾನು ಹೇಳಿದ್ದೆ. ಈಗಾಗಿದ್ದು ಅದೇನೆ. 6 ರಿಂದ 8 ತಿಂಗಳ ಕಾಲ ಮೊದಲೇ ಕಾಸಿಲ್ಲದ ಬಣಗುಡುತ್ತಿರುವ ಪಾಪರ್ ಸರ್ಕಾರ, ಪಾಪರ್ ಸರ್ಕಾರ, ಪಾಪದ ಸರ್ಕಾರ ಅಲ್ಲ, ಪಾಪರ್ ಸರ್ಕಾರ ಮೊದಲೇ. ಜೊತೆಗೆ ಈ ಹಣೆ ಬರಹ ಬೇರೆ ಸಾಲದು ಎಂಬಂತೆ. ನೀನ್ CM, ನಾನು CM, ನಾನು CM, ನೀನ್ CM, ನಮ್ಮವ್ರು CM, ನಮ್ಮವ್ರು CM ಅನ್ಕೊಂಡು ಕೆಲಸ ನೆಗೆದು ಬಿದ್ದು ಕೂಲಿಗೆಟ್ಟೋಗಿದ್ದಾರೆ ಎಲ್ಲರೂ. ಹೇಳೋನಿಲ್ಲ ಕೇಳೋನಿಲ್ಲ ಈ ಗೌರ್ಮೆಂಟ್ನ. 6 ತಿಂಗಳಾಗೋಗಿದೆ. ಇದು ಬಿಟ್ಟು ಬೇರೆ ಕೆಲಸವೇ ಇಲ್ಲ. 3 ಹೊತ್ತು ಇದೇ ರೋಗ. ಅವನು ಹೇಳದ್ನಂತೆ MLA, ಇವ್ರು ಹೇಳದ್ರಂತೆ MLA, ಅವನಿಗೆ ನೋಟಿಸ್ ಅಂತೆ, ಇವನು ಬುರುಡೆ ಅಂತೆ, ಬರೀ ಇದೆ. ಈ ಸುಖಕ್ಕೆ ನಿಮಗೆ 130 ಚಿಲ್ಲರೆ ಬೇರೆ ಕೇಡು ನಿಮಗೆ.
ಅದಕ್ಕೆ ದೇಶದಲ್ಲಿ ಮೋಸ್ಟ್ಲಿ ಜನ ನಿಮಗೆ ರಪ ಕೆನೆ ಹೊಡಿತಿದ್ದಾರೆ. ನೀವು ಇಲ್ಲೂ ಹೊಡೆಸ್ಕೋಬೇಕು ಅಂತಿದ್ರೆ ಹೊಡೆಸ್ಕೊಳ್ಳಿ, ಬೇಡ ಅಂದವನು ಅವನು. ಇಲ್ಲೇನೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿತ್ತು ನಿಮಗೆ. 135 ತಗೊಂಡಿದ್ದೊಂದು ಪಕ್ಷ ಹೇಗೆ ನಡ್ಕೋಬೇಕು, ಹೇಗೆ ಅಭಿವೃದ್ಧಿ ಕಡೆ ಚಿಂತನೆ ಮಾಡಬೇಕು, ಹೇಗೆ ತನ್ನ ಅಧಿಕಾರವನ್ನು ಉಳಿಸೋದಕ್ಕೆ ಹೊರಡಬೇಕದು ಪಾಸಿಟಿವ್ಲಿ. ಮುಂದೆನೂ ಉಳಿಸ್ತಿರೋ ಬಿಡ್ತಿರೋದು ಬೇರೆ ವಿಚಾರ. ಅದು ಬಿಟ್ಟರು ಕರೆಕ್ಟ್ ಆಗಿ ಹೇಳಿದ್ರಿ ಬಿಡ್ರಿ ಸರ್. ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೆಂಗದಂತಂದ್ರೆ ಇವತ್ತ ಮನಿ 1 30 ಬಾಗಿಲು ಅನ್ನುವಂಗೈತಿ. ಬೇಕಾದ್ರೆ ನೀವೇ ನೋಡ್ರಿ. ತಂದೆಯವರು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇದು ಒಂದ್ ರೀತಿ ಏನ್ ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರ್ಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರ್ಲಿ. ಖಾಲಿ ಇಲ್ಲ, ಪಿಸಿಸಿ ಅಧ್ಯಕ್ಷರ ಹುದ್ದೆನೂ ಖಾಲಿ ಇಲ್ಲ. ಈಗ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ಅಪ್ರಸ್ತುತ. ನಮ್ಮ ವ್ಯಕ್ತಿಗತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಹೌದು ಅಂದಂಗ ನೆನಪೇ ಹರಿದ ನೋಡ್ರಪ್ಪ. ಪ್ರಿಯಾಂಕ್ ಖರ್ಗೆ ಅವ್ರೆ ದಲಿತರ ಹೆಸರು ಹೇಳ್ಕೊಂಡು ಬೆಳೆ ಬೇಯಿಸ್ಕೊಂಡು ಬದುಕ್ಲಿಕ್ಕತ್ತಿರ್ಲೀಗ ದಲಿತ ಸಮುದಾಯಕ್ಕ ನಿಮ್ಮ ಕೊಡುಗೆ ಏನಂತ ಸ್ವಲ್ಪ ಹೇಳಬಹುದೇನು? ಇಲ್ಲ ಗೊತ್ತಿಲ್ಲರದ ಕೇಳ್ತೀವರಪ್ಪ, ಮಂದಿಗೂ ಸ್ವಲ್ಪ ಉತ್ತರ ಸಿಗ್ಬೇಕಲ್ಲ. ಸಹಜವಾಗಿ ಹಲವು ಸಂಘಟನೆಗಳು ಪಥಸಂಚಲನ ಮಾಡ್ತೇವೆ ನಾವು ಅಂತೇಳಿ ಪರ್ಮಿಷನ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಆ ಕಾರಣದಿಂದಾಗಿ ಶಾಂತಿ ಸಭೆಯನ್ನು ಮಾಡಲಿಕ್ಕೆ ಕೋರ್ಟಿನ ಆದೇಶ ಕೊಟ್ಟಿರ್ತಕ್ಕಂಥದ್ದು ಅದು ಸ್ವಾಗತಾರ್ಹವಾಗಿದೆ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ನಾವು ಯಾವ ರೀತಿ ಐ ಲವ್ RSS ಅಂತೀವೋ ಹಾಗೆ ನಮ್ಮ ಪಕ್ಷ ಈವನ್ ವಿ ಲವ್ DSS ಆಲ್ಸೋ. ದಲಿತ ಸಂಘಟನೆಗಳು ಕೂಡ ಹಲವು ವರ್ಷದಿಂದ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇವೆ. ಅವುಗಳನ್ನು ನಾವು ಗೌರವಿಸ್ತೇವೆ. ಅನೇಕ ಮುಖಂಡರು ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಅಂತಂದ್ರೆ, ಹಲವಾರು ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ದಲಿತ ಮುಖಂಡರು ದಲಿತ ಸಂಘಟನೆಗಳನ್ನ ಬದಿಗಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ತಮಗ ಬೇಕಾದ ಕೆಲವರನ್ನ ಎತ್ತಿ ಕಟ್ಟಿ ಈ ರೀತಿ ಮಾಡಿಸ್ತಾ ಇದ್ದಾರೆ. ಈ ಯಾವ ಸಂಘಟನೆಗಳು ಕೂಡ ಪ್ರಥಮದಿಂದ ಪಥ ಸಂಚಲನ ಮಾಡಿರ್ತಕ್ಕಂಥವರಲ್ಲ. ಆದರೆ ಈಗ ನಾವು ಮಾಡ್ತೀವಿ ಅಂದಿದ್ದು ಯಾಕೆ? ಇದಕ್ಕೆ ಇವರು ಯಾವುದಾದರೂ ಧರ್ಮದ ಪರವ ಅಥವಾ ದಲಿತ ಸಮುದಾಯಗಳ ಪರವ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಕುಟುಂಬದ ಪರವ, ಅದನ್ನು ಅವರು ಸ್ಪಷ್ಟಪಡಿಸಬೇಕು. ಆದರೆ ನೀವು ಪಥಸಂಚಲನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ನೀವು ವಿರೋಧ ಮಾಡಿದ್ರೂ ನಮಗೇನು ಚಿಂತೆ ಇಲ್ಲ, ನಾವು ಬೆಂಬಲಿಸ್ತೇವೆ, ಗೌರವಿಸ್ತೇವೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಕ್ಕಂಥ ಗೌರವವನ್ನ ನಾವು ಎಲ್ಲ ದಲಿತ ಸಮುದಾಯಗಳಿಗೂ ಕೊಡ್ತೇವೆ. ನಾವು ವಿರೋಧ ಇಲ್ಲ. ಆದರೆ ಪೈಪೋಟಿ ಯಾಕೆ? ನೀವು ಯಾವ ದಿನವನ್ನಾದರೂ ಆರಿಸ್ಕೊಳ್ಳಿ, ಮಾಡಿ, ತಪ್ಪೇನಿಲ್ಲ. ಅದನ್ನು ಮೈಗೂಡಿಸ್ಕೊಳ್ತೀರಿ, ನಾವು ಸಂತೋಷ ಪಡ್ತೀವಿ. ಒಂದು ಶಿಸ್ತು ಸಂಯಮ ಒಂದು ಸಂಘಟನೆಗಳಲ್ಲಿ ಬರಬೇಕು. ನೀವು ಅದನ್ನು ಮಾಡಿದರೆ ನಾವು ಸಂತೋಷ ಪಡ್ತೇವೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಅದೇನು ಹೇಳ್ತಾರಲ್ಲ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿ ಮಾಡ್ತಿದ್ದಾರೆ. ಅದಕ್ಕೆ ಈ ಕೆಲವು ಸಂಘಟನೆಗಳು ಯಾವ ಸಂಘಟನೆಗಳು ಅವ್ರ ಸಪೋರ್ಟ್ಗೆ ಬಂದಿಲ್ಲ. ಆದರೆ ಅವರೇ ಅದಕ್ಕಾಗಿಯೇ ಕೆಲವು ಸಂಘಟನೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಒಂದು ರೀತಿಯ ಮುಜುಗರ ಅವರು. ಯಾಕೆ ಅಂತಂದ್ರೆ ಅನೇಕ ಸಂಘಟನೆಗಳು 6-7 ದಶಕಗಳಿಂದ ರಾಜ್ಯದಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಮುಖಂಡರುಗಳಿಗೆ ಇದರಿಂದ ಮುಜುಗರ ಆಗ್ತಕ್ಕಂಥದ್ದನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಮಾಡ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಪ್ರಿಯಾಂಕಾ ಖರ್ಗೆ ಅವರು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಲಿ, ಅವರ ಹಕ್ಕು. ನಾವು ಅದನ್ನ ವಿರೋಧ ಮಾಡಲಿಕ್ಕೆ ನಮಗೆ ಯಾವುದೇ ಇದಿಲ್ಲ, ಕಾರಣ ಇಲ್ಲ. ಆದರೆ 100 ವರ್ಷಗಳಿಂದ ಇವತ್ತು ಕೆಲಸ ಮಾಡಿರ್ತಕ್ಕಂಥ ಸಮಾಜದ ಪರವಾಗಿ, ದೇಶದ ಪರವಾಗಿ ಅವರನ್ನ ಗುರಿ ಮಾಡ್ಕೊಂಡು ಮಾಡೋದಿದೆಯಲ್ಲ, ಅದು ನಿಮಗೆ ಶೋಭೆ ತರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ಇವತ್ತು ದಲಿತ ಸಂಘಟನೆಗಳು ನಮ್ಮ ಸಹಕಾರಕ್ಕೆ ನಿಲ್ರಿ ಅಂತ ನೀವು ಮಾತಾಡ್ತಾ ಇದ್ದೀರಿ, ಮಾಡ್ರಿ, ಅದರಲ್ಲೂ ನಮಗೇನು ತೊಂದರೆ ಇಲ್ಲ. ಆದರೆ ಇಡೀ ನಿಮ್ಮ ಕುಟುಂಬ
ಯಾವುದೇ ದಲಿತರ ಒಬ್ಬರನ್ನು ಬೆಳೆಸಿಲ್ಲ. ಒಂದು ದಿವಸವೂ ಕೂಡ ದಲಿತರ ಸಮಸ್ಯೆಗಳಾಗಿ ಹೋರಾಟ ಮಾಡಿಲ್ಲ. 70 ವರ್ಷಗಳ ಕಾಲ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಹಲವಾರು ರೀತಿಯ ಹೋರಾಟ ಮಾಡಿದಾಗ ಅವರಿಗೆ ಯಾವತ್ತೂ ಸಹಕಾರ ಕೊಟ್ಟಿಲ್ಲ. ಒಂದು ದಿವಸವೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಆದರೆ ಇವತ್ತಿದ್ದಕ್ಕಿದ್ದಂಗೆ ನಾನು ದಲಿತರ ಪರ ಅಂತ ನೀವು ಹೊರಡ್ತಿರಲ್ಲ, ಇದಕ್ಕಿಂತ ವಿಪರ್ಯಾಸ ಬೇರೆ ಒಂದು ಇಲ್ಲ. ಯಾಕಂತಂದ್ರೆ ನಾನು ನಿಮ್ಮ ಜೊತೆಯಲ್ಲೇ ಇದ್ದು ನಾನು ನೋಡಿದವನು, ಕಂಡವನು, ಅರ್ಥವನು. ಅದರಿಂದಾಗಿ ಈಗ ನೀವು ಯಾವ ರೀತಿ ದಲಿತರ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಇವತ್ತಿಗೂ ನಾನು ಹೇಳ್ತೇನೆ. ಇವರು ಏನು ಮಾಡಬೇಕಾಗಿತ್ತು, ಇದನ್ನೆಲ್ಲ ಮುಖ್ಯ. ಇದು ಸಮಾಜದ ಪರವಾದ ಹೋರಾಟ ಅಲ್ವೇ ಅಲ್ಲ, ಅದು ಸ್ವಾರ್ಥದ ಹೋರಾಟ. ನಾನು ಹೇಳ್ತಕ್ಕಂಥದ್ದು 42,000 ಕೋಟಿ ದಲಿತರಿಗೆ ಇಟ್ಟಿದ್ದೀವಿ ಅಂದ್ರಲ್ಲ, ಅದು ಅವ್ರಿಗೆ ತಲುಪುವಂಗೆ ನೋಡ್ಕೊಂಡಿದ್ದಿದ್ರೆ ನಿಮ್ಮನ್ನು ಮೆಚ್ಚಬಹುದಾಗಿತ್ತು. ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು ಇದು ಸರಿಯಲ್ಲ ಅಂತ ಮಾಡಿದ್ದಿದ್ರೆ ಆಗಬಹುದಾಗಿತ್ತು. ನಾನು ಈಗಲೂ ಕೇಳ್ತೇನೆ, 2.5 ವರ್ಷ ಆಯಿತು ನಿಮ್ಮ ಅಧಿಕಾರಕ್ಕೆ ಬಂದು. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಜನರಿಗೆ ನೀವು ಕಾಂಟ್ರಾಕ್ಟರ್ಗಳನ್ನಾಗಿ ಮಾಡಿದ್ದೀರಿ, ಎಷ್ಟು ಜನರಿಗೆ ನೀವು ಕಾಂಟ್ರಾಕ್ಟ್ ಕೆಲಸ ಕೊಡಿಸಿದ್ದೀರಿ, ಎಷ್ಟು ಜನರಿಗೆ ನೀವು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀರಿ, ಎಷ್ಟು ಜನರಿಗೆ ನೀವು ಕಾರುಗಳನ್ನು ಹಂಚಿಸಿದ್ದೀರಿ, ಎಷ್ಟು ದಲಿತರಿಗೆ ನೀವು ಅಂದರೆ ಜಾಬ್ಗಳನ್ನು ಕೊಡಿಸಿದ್ದೀರಿ. ಇಂಥವುಗಳನ್ನೆಲ್ಲ ಮಾಡಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಹಣ ಕೊಡಿ ಅಂತ ಕೇಳಿ, ಎಷ್ಟು ಜನರಿಗೆ ನಾನು ಫೀಸ್ ಕಟ್ಟಿದ್ದೀನಿ, ಎಷ್ಟು ಜನರಿಗೆ ನಾನು ಬಟ್ಟೆ ಹೊಲಿಸ್ಕೊಟ್ಟಿದ್ದೀನಿ, ದಲಿತರು ತುಂಬ ಹಿಂದುಳಿದಿದ್ದಾರೆ ಅವ್ರನ್ನ ಮುಂದೆ ತರಬೇಕು, ಒಂದೂ ಮಾಡಿಲ್ಲ. ಇವತ್ತು ದಲಿತರು ಈಗ ಜ್ಞಾಪಕ ಬಂದ್ರ ನಿಮಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ದಲಿತರು ಜ್ಞಾಪಕ ಬರ್ತಾರ? ಇದು ದಲಿತ ಸಮುದಾಯಗಳು ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿವೆ. ನಾನೇನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಆದ್ರಿಂದ ಇವತ್ತು ಯಾವುದೇ ದಲಿತ ಸಂಘಟನೆಗಳು ನಾವು ಕೂಡ ಈ ರೀತಿ ಏನೋ ಪಥಸಂಚಲನ ಮಾಡ್ತೀವಿ ಅಂತ ಬಂದರೆ ಸಂತೋಷ, ಮಾಡಲಿ, ಅವ್ರನ್ನ ನಾವು ಯಾರೂ ಬೇಡ ಅನ್ನಲ್ಲ. ಆದರೆ ಈ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ವಿಚಾರಕ್ಕೆ ಮಾತ್ರ ಇವತ್ತು ಸಪೋರ್ಟ್ ಆಗಿ ನಿಲ್ಲೋದಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಕೂಡ ಅಪಮಾನ ಮಾಡ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಬಯಸ್ತೇನೆ. ಮೊದಲು ಈ ಪ್ರಶ್ನೆಗೆ ಕೇವಲ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆಮೇಲೆ ಬಾಕಿ ಮಾತಾಡಿ, ಆಯ್ತಲ್ಲ. ನಾವು ಒಂದು ಹೇಳಿದ್ರ ಅವ್ರು ಬೇರೆನೇ ಮಾತಾಡೋದಪ್ಪ ಯಾವಾಗ್ಲೂ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.